ಎಲ್ಲ ಮಂಡ್ಯ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧುಗಳೇ, ಏನೆಂದು ನಾವೆಲ್ಲರೂ ಒಗ್ಗಟ್ಟಿನಿಂದ ಬೆಲೆ ಏರಿಕೆಯನ್ನ ಹೆಚ್ಚಿಸುತ್ತಿರುವಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಜನ ಆಕ್ರೋಶ ಯಾತ್ರೆಯಲ್ಲಿ ತಮ್ಮೆಲ್ಲರ ಬೆಂಬಲದೊಂದಿಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂತ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ವಿಜೇಂದ್ರ ಅವರೇ, ನಮ್ಮ ಪ್ರತಿಪಕ್ಷದ ನಾಯಕರಾಗಿರುವಂತಹ ಸನ್ಮಾನ್ಯ ಅಶೋಕ್ ಅವರೇ, ಮಾಜಿ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು ಆಗಿರುವಂತಹ ಸದಾನಂದ ಗೌಡ್ರೆ, ಮಾಜಿ ಸಚಿವರಾಗಿರುವಂತಹ ಶ್ರೀರಾಮುಲು ಅವರೇ, ನಾರಾಯಣ ಗೌಡ್ರು, ನಮ್ಮ ಮಂಡ್ಯ ಜಿಲ್ಲೆಯ ಬಹುದೂರು ಗಂಡಂದ್ರೆ ಯಾರು, ಅದು ನಮ್ಮ ನಾರಾಯಣ ಗೌಡ್ರು ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಈಗ ತಾನೇ ತಮ್ಮನ್ನ ಉದ್ದೇಶಿಸಿ ಮಾತಾಡಿದಂತ ಮಾಜಿ ಸಚಿವರಾದಂತಹ ಸಿಟಿ ರವಿ ಅವರೇ, ನಮ್ಮ ರೈತ ಮೋರ್ಚಾದ ಅಧ್ಯಕ್ಷರಾಗಿರುವಂತಹ ನಮ್ಮ ನಡಹಳ್ಳಿಯವರು, ಅವರು ಸಹ ಇವತ್ತು ನಮ್ಮೊಂದಿಗಿದ್ದಾರೆ. ಹಾಗೆ ಇವತ್ತು ಈ ವೇದಿಕೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಡಾಕ್ಟರ್ ಇಂದ್ರೇಶ್ವರು, ಅಶೋಕ್ ಅವರು, ನಮ್ಮ ಸ್ವಾಮಿ ಅವರು, ಇನ್ನಿತರ ಎಲ್ಲ ಸಚಿ, ನಮ್ಮ ಶ್ರೀರಂಗಪಟ್ಟಣ ಸಚಿವರು, ನಮ್ಮ ಮುಖ್ಯ ಸಚೇತಕರಾಗಿರುವಂತಹ ರವಿಕುಮಾರ್ ಅವರು, ನಮ್ಮೆಲ್ಲ ಗಣ್ಯಮಾನ್ಯರು, ನಮ್ಮ ಸಿದ್ದರಾಮಯ್ಯ ಅವರು, ಯುವ ಮೋರ್ಚಾ ಎಲ್ಲ ಇದ್ದಾರೆ. ಆತ್ಮೀಯರೇ, ಈಗಾಗಲೇ ನಮ್ಮ ನಾಯಕರುಗಳೆಲ್ಲ ತಮ್ಮನ್ನೆಲ್ಲ ಉದ್ದೇಶಿಸಿ ಸಾಕಷ್ಟು ಮಾತಾಡಿದ್ದಾರೆ. ಮುಖ್ಯವಾಗಿ ಇವತ್ತು ನಮ್ಮ ಮಂಡ್ಯ ಜಿಲ್ಲೆ ಏನಾದ್ರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಕ್ಕೆ ಏನಾದ್ರು ಬಿಸಿ ಮುಟ್ಟಿಸ್ಲಿಕ್ಕೆ ಯಾವ್ದಾದ್ರು ಒಂದು ಜಿಲ್ಲೆ ಮನ್ಸು ಮಾಡ್ರೆ ಅದು ಸಾಧ್ಯವಿದೆ ಏನಂದ್ರೆ ಅದು ನಮ್ಮ ಮಂಡ್ಯ ಜಿಲ್ಲೆ ಅಂತ ಇವತ್ತು ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ಹಾಗಾಗಿ ಆತ್ಮೀಯರೇ, ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಅವರು ಅಂಗಲಾಚಿದ್ರು, ದಯವಿಟ್ಟು ನಮ್ಗೆ ಅಧಿಕಾರ ಕೊಡಿ, ದಯವಿಟ್ಟು ಅಧಿಕಾರ ಕೊಡಿ, ನಮ್ಗೆ ಪೇಪರ್ ಪೆನ್ ಅನ್ನು ಕೊಡಿ, ನಿಮ್ಗೆ ಗ್ಯಾರಂಟಿ ಕೊಡ್ತೀವಿ, ಇಷ್ಟ ಹಣ ಕೊಡ್ತೀವಿ, ಗೃಹಲಕ್ಷ್ಮಿ ಕೊಡ್ತೀವಿ, ಗೃಹ ಜ್ಯೋತಿ ಕೊಡ್ತೀವಿ, ಯುವ ಶಕ್ತಿ ಕೊಡ್ತೀವಿ, ಶಕ್ತಿ ಕೊಡ್ತೀವಿ, ಅನ್ನಭಾಗ್ಯ ಕೊಡ್ತೀವಿ, ಎಲ್ಲ ಇರೋದನ್ನೆಲ್ಲ ಹೇಳ್ತಾ ಬಂದ್ರು. ನಿಮ್ ಎಲ್ಲ ಕಷ್ಟಗಳನ್ನೆಲ್ಲ ದೂರ ಮಾಡ್ತೀವಿ, ಜನಪರವಾಗಿರ್ತೀವಿ, ಯಾವ ಬೆಲೆ ಏರಿಕೆನೂ ಮಾಡಲ್ಲ, ಬೆಲೆ ಏರಿಕೆ ಪ್ರಶ್ನೆನೇ ಇಲ್ಲ, ನಾವು ನಿಮ್ ಪರವಾಗಿರ್ತೀವಿ, ಬೆಲೆ ಏರಿಕೆ ವಿರುದ್ಧವಾಗಿದ್ದೀವಿ ಅಂತ ಹೇಳುವಂತವ್ರು ಯಾರು? ಯಾರು ಹೇಳಿ ನಿಮ್ಮ ಮಾತುಗಳು? ಯಾರು? ಕಾಂಗ್ರೆಸ್ ಪಕ್ಷದವರು. ಇವತ್ತೆಲ್ಲ ಹೋಗಿದ್ದಾರೆ? ಏನನ್ನು ಮಾಡ್ತಿದ್ದಾರೆ? ಅವತ್ತೆಲ್ಲ ನಮ್ಮ ಮಧ್ಯದಲ್ಲಿ ಅಂಗಲಾಚಿ ಹಿಂಗೆಲ್ಲ ಹಿಂಗ್ ಮಾಡ್ತೀನಪ್ಪ, ಇವತ್ತೇನಾರ ಅದ್ರ ಬಗ್ಗೆ ಎಳ್ಳಷ್ಟಾದರೂ ಜವಾಬ್ದಾರಿ ಇದೆಯಾ? ಇವತ್ತು ಎಳ್ಳಷ್ಟಾದರೂ ಜವಾಬ್ದಾರಿ ಇದೆಯಾ? ಅದ್ರ ಮನವರಿಕೆ ಇದೆಯಾ? ಆತ್ಮಸಾಕ್ಷಿ ಇದೆಯಾ? ನಮ್ಮ ಬಡ ಜನರು, ನಮ್ಮ ಇದು ನಂಬಿದಂತ ನಾಗರಿಕರು, ರೈತರು, ನಮ್ಮ ಅಕ್ಕ ತಂಗಿಯರು ಇವತ್ತು ನಮ್ಮ ಮತ ಕೊಟ್ಟಿದ್ದಾರೆ. ಇವತ್ತು ದೇವತಾ ಕಾರ್ಯ, ದೇವರ ಕಾರ್ಯ, ಸರ್ಕಾರ ಅಂದ್ರೆ ಬಹಳ ಪವಿತ್ರವಾಗಿರೋದು. ಈ ಪವಿತ್ರವಾಗಿರುವಂತ ಈ ಸರ್ಕಾರದ ಮೂಲಕ ಪ್ರತಿಯೊಬ್ಬನಿಗೆ ಶಕ್ತಿ ಕೊಡಬೇಕು, ನ್ಯಾಯ ಕೊಡಬೇಕು, ಸಮಾನವಾದಂತ ಅವಕಾಶವನ್ನು ಕೊಡಬೇಕು ಅಂತ ಪಣ ತೊಟ್ಟು ನಾವು ರಾಜಕೀಯಕ್ಕೆ ಬರುವಂತದ್ದಾಗುತ್ತೆ. ಆದ್ರೆ ಇದನ್ನೆಲ್ಲ ಮರೆತು ಏನ್ ಮಾಡ್ತಿದ್ದಾರೆ? ಬರೀ ಭ್ರಷ್ಟಾಚಾರ ಮಾಡ್ತಿದ್ದಾರೆ ತಾನೆ. ಕಂಡಲ್ಲಿ ಏನ್ ಕೆಲಸ ಹಾಕ್ಬೇಕಂದ್ರೆ ಏನ್ ಕೊಡಿ? ದುಡ್ಡು ಕೊಡಿ. ಇವತ್ತೊಂದು ಟ್ರಾನ್ಸ್ಫಾರ್ಮರ್ ಬೇಕು ಅಂದ್ರೆ ಈಗಾಗಲೇ ಹೇಳಿದ್ದಾರೆ 25,000 ರೂಪಾಯಿ ಸಿಕ್ತಿದಂತೆ ಟ್ರಾನ್ಸ್ಫಾರ್ಮರ್ಗೆ, ಇವತ್ತು 2.5-3 ಲಕ್ಷ. ಇಷ್ಟು ದುಡ್ಡು ಕೊಟ್ಟುನು ಕಾಯ್ಬೇಕು, ಇಷ್ಟು ದುಡ್ಡು ಕೊಟ್ಟುನು ಕರೆಂಟ್ ಇಲ್ಲ. ಕರೆಂಟ್ ಇನ್ನೊಂದು ಕಡೆ ಬೆಲೆ ಏರಿಸ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರಲಿ, ಈ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ 100% ಎಷ್ಟು 100% ಬೆಲೆ ಏರಿಕೆಯನ್ನು ಮಾಡಿರುವಂತ ಏನಾರ ಏಕೈಕ ಸರ್ಕಾರ ಇದ್ರೆ ಅದು
ವಿದ್ಯುತ್ ಶಕ್ತಿಯಲ್ಲಿ 100% ಬೆಲೆ ಏರಿಕೆನ ಮಾಡಿದಂತ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಫಿಕ್ಸೆಡ್ ಚಾರ್ಜಸ್ 80 ರೂಪಾಯಿ ಇತ್ತು ಫಿಕ್ಸೆಡ್ ಚಾರ್ಜಸ್. ಇವತ್ತು ಇನ್ನು ಮುಂದಿನ 2 ವರ್ಷದಲ್ಲಿ ಅದು 200 ರೂಪಾಯಿ ಆಗುತ್ತೆ ಫಿಕ್ಸೆಡ್ ಚಾರ್ಜಸ್. ಫ್ಯೂಲ್ ಅಡ್ಜಸ್ಟ್ಮೆಂಟ್ 75 ಪೈಸೆ ಒಂದೊಂದು ಯೂನಿಟ್ಗೆ ಫ್ಯೂಲ್ ಅಡ್ಜಸ್ಟ್ಮೆಂಟ್ ಚಾರ್ಜಸ್. ಮತ್ತು ಪರ್ ಯೂನಿಟ್ ಈಗಾಗಲೇ 2 ಬಾರಿ ಏನ್ ಕರೆಂಟ್ ಬಿಲ್ ಅನ್ನು ಪರ್ ಯೂನಿಟ್ ಅದು ದರವನ್ನು ಹೆಚ್ಚಿಸಿದ್ದಾರೆ. ಇನ್ನು ಮುಂದಿನ 2 ವರ್ಷನೂ ಹೆಚ್ಚಿಸ್ತಿದ್ದಾರೆ. ಇವೆಲ್ಲವನ್ನು ನೋಡಿದಾಗ 100% ಜಾಸ್ತಿ ಮಾಡಿದ್ದಾರೆ. ಇದನ್ನೆಲ್ಲ ಮಾಡಿದ್ರೆ ಯಾವ್ದಾದ್ರು ಭಾಗದಲ್ಲಿ ಇರುವಂತ ಕೈಗಾರಿಕೆಗಳು ಉಳ್ಕೊಳ್ತಾವ? ಯಾವ್ದಾದ್ರು ಕೈಗಾರಿಕೆ ಉಳ್ಕೊಳ್ಳಕ್ ಸಾಧ್ಯವಿದೆಯಾ ಹೇಳಿ? ಇಷ್ಟು ಬೆಲೆ ಕರೆಂಟ್ ಬಿಲ್ ಅನ್ನು ಕೊಟ್ಟು ಯಾವ್ದಾದ್ರು ಕೈಗಾರಿಕೆ ಉಳಿಲಿಕ್ಕೆ ಸಾಧ್ಯವಿದೆಯಾ? ಸಾಧ್ಯವಿದೆಯಾ? ಇವತ್ತು ಹೇಳ್ತಿದ್ದಾರೆ ನಾವು ನಿರುದ್ಯೋಗವನ್ನ ತೆಗೆದಾಕ್ತೀವಿ, ಎಲ್ಲರಿಗೂ ಉದ್ಯೋಗ ಕೊಡ್ತೀವಿ. ಇರೋ ಉದ್ಯೋಗ ಈಗಿರೋಂತ ಉದ್ಯೋಗ ಏನಿದೆಯಲ್ಲ, ಈಗಿರೋಂತ ಕೈಗಾರಿಕೆಗಳನ್ನ ಉಳಿಸಿದ್ರೆ ಹೆಚ್ಚಾಗಿದೆ. ಇವತ್ತು ಇವರ ಕೆಟ್ಟ ಆಡಳಿತದಲ್ಲಿ ಎಲ್ಲದಕ್ಕೂ ಅಡೆತಡೆಗಳು. ಒಂದ್ ಸ್ವಲ್ಪ ಉಸಿರಾಡಬೇಕು ಅಂದ್ರೆ ದುಡ್ಡು ಕೊಡಬೇಕು, ಉಸಿರು ಬಿಡಬೇಕು ಅಂದ್ರೆ ದುಡ್ಡು ಕೊಡಬೇಕು, ಕೆಮ್ಮಿದ್ರೆ ದುಡ್ಡು ಕೊಡಬೇಕು, ಕೂತ್ರೆ ದುಡ್ಡು ಕೊಡಬೇಕು, ನಿಂತ್ರೆ ದುಡ್ಡು ಕೊಡಬೇಕು. ಈ ರೀತಿ ಪ್ರತಿಯೊಂದನ್ನು ಬೆಲೆ ಏರಿಕೆ. ಇವಾಗ ನಿಮ್ಗೆ ಗೊತ್ತಿದೆ, ಡೀಸೆಲ್ ಬೆಲೆ ಅಧಿಕಾರಕ್ಕೆ ಬಂದ ತಕ್ಷಣನೇ 3.5 ರೂಪಾಯಿ ಹೆಚ್ಚಿಸಿದ್ರು. ಈಗ ತಿರ್ಗಾ 2 ರೂಪಾಯಿ ಹೆಚ್ಚಿಸಿದ್ದಾರೆ. ಪೆಟ್ರೋಲ್ ಬೆಲೆ 3 ರೂಪಾಯಿ ಹೆಚ್ಚಿಸಿದ್ದಾರೆ. ಬಸ್ಸಿನ ದರ ಹೆಚ್ಚಿಸಿದ್ದಾರೆ. ಮೆಟ್ರೋ ದರ ಹೆಚ್ಚಿಸಿದ್ದಾರೆ. ಈ ರೀತಿ ಎಲ್ಲಂದ್ರೆ ಎಲ್ಲಿ ಹೆಚ್ಚಿಸ್ತಾ ಹೋಗ್ತಿದ್ದಾರೆ. ಸ್ಟಾಂಪ್ ಡ್ಯೂಟಿ, ಎಕ್ಸೈಸ್ ಡ್ಯೂಟಿ ಮತ್ತು ಮೋಟಾರ್ ವೆಹಿಕಲ್ ಡ್ಯೂಟಿ. ಇವಾಗೆಲ್ಲ ನೀವು ಬೈಕ್ ಸ್ಕೂಟರ್ ತಗೋತೀರಾ, 500 ರೂಪಾಯಿ ಟ್ಯಾಕ್ಸ್ ಕಟ್ತಾ ಇದ್ದೀರಾ. 500 ರೂಪಾಯಿ ಒಂದೊಂದು ಸ್ಕೂಟರ್ ತಗೊಂಡ್ರೆ ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ಹೆಚ್ಚಿಸೋದಲ್ಲದೆ ಸೆಸ್ ಅಂತ ಬೇರೆ ತಗೊಳ್ತಿದ್ದಾರೆ. ಈ ರೀತಿ ಪ್ರತಿಯೊಂದರಲ್ಲೂ ಹೆಚ್ಚಿಸ್ಕೊಂತಾನೆ ಬಂದಿದ್ದಾರೆ. ಇದ್ರ ಜೊತೆಯಲ್ಲೇ ಬೆಲೆ ಏರಿಕೆ ಅಂತೂ ನಮಗೆ ಯಾವ ವಸ್ತುನು ಕೈಗೆಡಕದ ರೀತಿಯಲ್ಲಿ ಮಾಡಿದ್ದಾರೆ. ಈಗ ಹಾಲಿನ ಬೆಲೆ ಹೆಚ್ಚಿಸ್ತಾರೆ. ಪ್ರತಿ ಸಲಿನೂ ಹಾಲಿನ ಬೆಲೆ ಹೆಚ್ಚಿಸ್ತಾ ಏನ್ ಹೇಳ್ತಾರೆ ಗೊತ್ತಾ? ನಮ್ಮ ಉತ್ಪಾದಕರಿಗೆ, ಹಾಲು ಉತ್ಪಾದಕರಿಗೆ ಹಣ ಕೊಡ್ತೀವಿ, ಹಾಲು ಉತ್ಪಾದಕರಿಗೋಸ್ಕರ ಅವರಿಗೋಸ್ಕರ ನಾವು ಹಾಲಿನ ಬೆಲೆ ಹೆಚ್ಚಿಸ್ತಿದೀವಿ ಅಂತಾರೆ. ಹೇಳೋದು ಮಾತ್ರ ರೈತರ ಹೆಸರು, ಹಾಲು ಉತ್ಪಾದಕರ ಹೆಸರು. ಆದ್ರೆ ಹಣ ಮಾತ್ರ ಹೆಚ್ಚಿಸಿದ ತಕ್ಷಣ ಈಗ 3 ಬಾರಿ ಹೆಚ್ಚಿಸಿದರೆ ಒಟ್ಟು 9 ರೂಪಾಯಿ ಹಾಲಿನ ಬೆಲೆ ಜಾಸ್ತಿ ಮಾಡಿದ್ದಾರೆ. ನಿಮ್ಗೇನಾರು ಕೊಟ್ಟಿದಾರಾ? ನಿಮ್ಗೇನಾರು ಹೆಚ್ಚಿಸಿರೋ ದುಡ್ಡು ಕೊಟ್ಟಿದಾರಾ? ಕೊಡಬೇಕಾಗಿರೋ ಸಬ್ಸಿಡಿನೂ ಕೊಡ್ತಾ ಇಲ್ಲ. ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಸರ್ಕಾರದ ಅವಧಿಯಲ್ಲಿ ಪ್ರೊಕ್ಯೂರ್ಮೆಂಟ್ ಪ್ರೈಸ್ 36 ರೂಪಾಯಿ ಇತ್ತು. ಈಗ 32 ರೂಪಾಯಿ ಮಾಡಿದ್ದಾರೆ. ಅಲ್ಲಿ 9 ರೂಪಾಯಿ ಜಾಸ್ತಿ ಮಾಡಿದ್ಮೇಲೆ ಅದನ್ನು ಹೆಚ್ಚು ರೈತರಿಗೆ ಕೊಡಬೇಕಿತ್ತು 9 ರೂಪಾಯಿ. ಇರೋ ಬೆಲೆನೂ ಕಮ್ಮಿ ಮಾಡಿ ಇವತ್ತು ರೈತರ ಬಗ್ಗೆ ತಾತ್ಸಾರ. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆ ನಮ್ಮ ಸರ್ಕಾರ ಇದ್ದಾಗ ಕೇಂದ್ರದಿಂದ 6,000 ರೂಪಾಯಿ, ನಾವು 4,000 ರೂಪಾಯಿ ಕೊಡ್ತಿದ್ವೋ ಇಲ್ವೋ? ಈ ಸರ್ಕಾರದಲ್ಲಿ ಕೊಡ್ತಾ ಇದ್ದಾರ? ರೈತ ವಿದ್ಯಾನಿಧಿ ನಮ್ಮ ರೈತರ ಮಕ್ಕಳಿಗೆ 10,000 ರೂಪಾಯಿ 15,000 ರೂಪಾಯಿಯನ್ನ ವಿದ್ಯಾರ್ಥಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದು. ಈ ಸರ್ಕಾರ ಬಂದಿದ ತಕ್ಷಣ ಸಂಪೂರ್ಣವಾಗಿ ಹಿಂದೆ ಪಡೆದಿದ್ದಾರೆ. ಇವತ್ತು ದಲಿತರ ಹಣವನ್ನು ಬಿಟ್ಟಿಲ್ಲ. ದಲಿತರ ಹಣವನ್ನ ದಲಿತರ ಹೆಸರಲ್ಲಿ ಮತವನ್ನ ಪಡ್ಕೊಂಡು, ಹಿಂದುಳಿದವರ ಹೆಸರಿನಲ್ಲಿ ಮತವನ್ನ ಪಡ್ಕೊಂಡು ಅವರ ಹಣ ಎಲ್ಲ ಲೂಟಿ ಹೊಡೆದು ಬೇರೆ ಬೇರೆ ಇದಕ್ಕೆ ಬಳಕೆಯನ್ನು ಮಾಡ್ತಿದ್ದಾರೆ. ಅದೇ ರೀತಿ ಇವತ್ತು ಕೇವಲ ಮುಸಲ್ಮಾನರಿಗೆ ಮಾತ್ರ ವಿಶೇಷವಾಗಿ ಅನುದಾನ, ವಿಶೇಷವಾಗಿ 5,000 ಕೋಟಿ ದುಡ್ಡು, ಅವರಿಗೆ 4% ಗುತ್ತಿಗೆಯಲ್ಲಿ ಮೀಸಲಾತಿ. ಇದೇನಾದ್ರು ಕಾನೂನಲ್ಲಿ ಇದೆಯಾ? ಸಂವಿಧಾನದಲ್ಲಿ ಇದೆಯಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಲ್ಲಿ ಮುಸಲ್ಮಾನರಿಗೆ ವಿಶೇಷವಾಗಿ ಮೀಸಲಾತಿ ಕೊಡ್ಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ? ಇಲ್ಲ. ಕಾನೂನು ವಿರುದ್ಧವಾಗಿ ಇದನ್ನೆಲ್ಲ ಹೇಗೆ ಮಾಡ್ಲಿಕ್ಕೆ ಸಾಧ್ಯವಿದೆ? ನಿಮಗೇನಾರು ಆತ್ಮಸಾಕ್ಷಿ ಇಲ್ವಾ? ಕಾನೂನಿಗೆ ಗೌರವ ಇಲ್ವಾ? ಪ್ರಮಾಣ ವಚನ ತೋಳ್ತಿರಲ್ಲ. ನೀವು ಮಂತ್ರಿಗಳು, ಶಾಸಕರಾಗಿ ಅಧಿಕಾರವನ್ನು ವಹಿಸ್ಕೋಬೇಕಂದ್ರೆ ಪ್ರಮಾಣ ತಗೊಳ್ತೀರಾ? ನಾನು ಸಂವಿಧಾನ ವಿರುದ್ಧವಾಗಿ ನಾನು ಏನೂ ಕೆಲಸ ಮಾಡಲ್ಲ, ಸಂವಿಧಾನವನ್ನ ಪಾಲನೆ ಮಾಡ್ತೀನಿ, ಸಂವಿಧಾನವನ್ನ ಅನುಸರಿಸ್ತೀನಿ ಅಂತ ಪ್ರಮಾಣ ವಚನ ತಗೋತಾರೆ. ಅದು ಇವತ್ತು ಮಾಡೋ ಕೆಲಸ ಅಲ್ಲ, ಸಂವಿಧಾನ ವಿರುದ್ಧವಾಗಿದೆ. ಆದ್ಮೇಲೆ ಆಯ್ತು, ಆಡಳಿತ ಅಂತೂ ಮಾಡ್ಲಿಕ್ಕೆ ಬರಲ್ಲ. ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಮೈ ಶುಗರ್ ಸಕ್ಕರೆ ಕಾರ್ಖಾನೆ
ಅಂದು ಮಹಾರಾಜರು ಪ್ರಾರಂಭ ಮಾಡಿದಂತ ಈ ಸಕ್ಕರೆ ಕಾರ್ಖಾನೆಯನ್ನ ಇವತ್ತು ಈ ಜಿಲ್ಲೆಯಲ್ಲಿ 7 ವಿಧಾನಸಭಾ ಕ್ಷೇತ್ರದಲ್ಲಿ 6 ಜನ ಗೆಲ್ಸ್ಕೊಟ್ಟಿದ್ದೀವಿ. 6 ಜನನ್ನ ಮಂಡ್ಯ ಜಿಲ್ಲೆಯಿಂದ ಕಳಿಸ್ಕೊಟ್ಟವ್ರೆ. ಇವತ್ತು ಅವರು ಈ ಮಂಡ್ಯ ಜಿಲ್ಲೆಯ ಹಿತವನ್ನು ಕಾಪಾಡಲಿಕ್ಕೆ ಏನಾರ ಒಂದಿಷ್ಟು ಧ್ವನಿನಾರ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಅವರೇ, ನಮ್ಮ ಮಂಡ್ಯ ಜಿಲ್ಲೆ ವಿಚಾರಕ್ಕೆ ಬಂದಾಗ ನಮ್ಮ ಮಂಡ್ಯ ಜನ ನಮ್ಗೆ ಆಶೀರ್ವಾದ ಮಾಡೋರೆ, ನಮ್ಮ ಜಿಲ್ಲೆ ಜನರ ಹಿತವನ್ನ ಕಾಪಾಡ್ತೀವಿ, ನಮ್ಮ ಸಕ್ಕರೆ ಕಾರ್ಖಾನೆ ವಿಚಾರದಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ನೀವು ಹಣವನ್ನು ಕೊಡಿ ಅಂತ ಕೇಳಿದ್ರು, ಹಣವನ್ನು ಕೊಡ್ತಿಲ್ಲ. ಇವತ್ತು ವಿಶ್ವವಿದ್ಯಾನಿಲಯ ಏನೊಂದು ಇಡೀ ಭಾರತ ಸರ್ಕಾರ ಇಡೀ ದೇಶದಲ್ಲೇ 2 ಕಾಲೇಜ್ ಇದೆ. ಆ 2 ಕಾಲೇಜಿನಲ್ಲಿ ಒಂದು ಕಾಲೇಜು ನಮ್ಮ ಮಂಡ್ಯ ಜಿಲ್ಲೆಯ ಕಾಲೇಜ್ ಇಡೀ ಭಾರತದಲ್ಲೇ ಉತ್ತಮವಾಗಿರುವಂತಹ ಸರ್ಕಾರಿ ಕಾಲೇಜ್ ಅಂತ ಗುರುತಿಸಿ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ 2 ಗುರುತಿಸಿ ಇದನ್ನು ಪ್ರತಿಷ್ಠಿತವಾದಂತ ವಿಶ್ವವಿದ್ಯಾನಿಲಯ ಮಾಡಬೇಕು ಅಂತ ನಿಶ್ಚಯ ಮಾಡಿ ಭಾರತದ ಮಟ್ಟದಲ್ಲೇ ಹೆಸರುವಾಸಿಯನ್ನ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಿರುವಂತಹ ಕಾಲೇಜನ್ನ ವಿಶ್ವವಿದ್ಯಾನಿಲಯ ಮಾಡಬೇಕು ಅಂತ ನಿಶ್ಚಯ ಮಾಡಿ ಮಾಡುವಂತದ್ದಾಗುತ್ತೆ. ಅದನ್ನೂ ಸಹ ಇವತ್ತು ಹಿಂದೆ ಪಡಿಬೇಕು ಅಂತಿದ್ದೀರಾ. ಓದೋರು ಯಾರು? ನಮ್ಮ ಮಕ್ಕಳು. ಓದೋರು ಯಾರು? ನಮ್ಮ ಮಕ್ಕಳು. ಆ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೂ ಸಹ ಇವತ್ತು ಅವಕಾಶ ಕೊಡಲ್ಲ. ಇವತ್ತು ಮೈಸೂರು ವಿಶ್ವವಿದ್ಯಾನಿಲಯ ಅಡಿಯಲ್ಲಿ ಸಂಯೋಜನೆ ಮೊದಲಿತ್ತು. ಅದರ ಅಡಿಯಲ್ಲಿದ್ದಾಗ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಡಿಗ್ರಿ ಪಡಿತಾ ಇದ್ದವ್ರು ಎಷ್ಟು ಪರ್ಸೆಂಟೇಜ್ ಗೊತ್ತಾ? ಮಂಡ್ಯ ಜಿಲ್ಲೆಯಲ್ಲಿ 100 ಜನಕ್ಕೆ 100 ಜನ ವಿದ್ಯಾರ್ಥಿ ಇದ್ರೆ ಡಿಗ್ರಿ ಪಡೆಯೋರು ಎಷ್ಟು ಜನ ಗೊತ್ತೇನ್ರಿ? ಬರೀ 15 ಜನ. ಅದೇ ಮೈಸೂರಿನಲ್ಲಿ ನೋಡಿ 100ಕ್ಕೆ 55 ಜನ ಡಿಗ್ರಿ ಪಡೀತಾರೆ. ಹಾಗಾಗಿ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಈ ಜಿಲ್ಲೆಯಲ್ಲಿ ಆರ್ಥಿಕ ಸಮಸ್ಯೆ, ಸಾಮಾಜಿಕ ಸಮಸ್ಯೆ, ಮಂಡ್ಯ ಜಿಲ್ಲೆಯಲ್ಲಿ ಏನ್ ಮಾಡಿದ್ರೆ ಒಳ್ಳೇದು ಅನ್ನುವಂತ ಚಿಂತನೆ ಮಾಡಲಿಕ್ಕೂ ಎಲ್ಲರೂ ಒಂದು ಸ್ಥಳ ಇದೆಯಾ? ಎಲ್ಲರೂ ವಿದ್ಯಾವಂತರು, ವಿದ್ಯಾರ್ಥಿಗಳು ಅಥವಾ ಪ್ರೊಫೆಸರ್ಗಳು, ಮಹಾವಿದ್ಯಾಲಯ, ವಿಶ್ವವಿದ್ಯಾನಿಲಯ ಇವತ್ತೇನಾರು ಇಂಥ ಸಂಸ್ಥೆಗಳು ಆಲೋಚನೆ ಮಾಡಲಿಕ್ಕೂ ಅವಕಾಶವಿಲ್ಲದೆ ಇವತ್ತು ಮಂಡ್ಯ ಜಿಲ್ಲೆಯನ್ನ ಕೈಗಾರಿಕೆನಲ್ಲೂ ಸಂಪೂರ್ಣ ಕುಂಠಿತವಾಗಿರುವಂತಹ ಜಿಲ್ಲೆ ಆಗಿದೆ. ಇವತ್ತು ಎಷ್ಟು ಕೈಗಾರಿಕೆಗಳಿದಾವೆ ನಮ್ಮಲ್ಲಿ. ಇವತ್ತು ಈ ಸರ್ಕಾರ ನಮ್ಮ ಕಾಲದಲ್ಲಿ ಕೈಗಾರಿಕೆ 3 ಭಾಗದಲ್ಲಿ 3-4 ಭಾಗದಲ್ಲಿ ಕೈಗಾರಿಕೆ ವಲಯಗಳನ್ನ ನಾವು ಪ್ರಾರಂಭ ಮಾಡ್ಲಿಕ್ಕೆ ಅಂತ ಹೆಜ್ಜೆ ಇಟ್ಟಿದ್ದು. ಕೇಳಿ ನಾರಾಯಣಗೌಡ್ರನ್ನ. ಇವತ್ತು ನಾರಾಯಣಗೌಡರು ಅವತ್ತು ರಾಜೀನಾಮೆಯನ್ನು ಕೊಟ್ಟು ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಿ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಇವತ್ತೇನಾರ ಕೆಲಸಗಳಾಗಿದೆ ಅಂದ್ರೆ ನಿಜಕ್ಕೂ ಹೇಳಬೇಕಂದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಅವಧಿಯಲ್ಲಿ ನಮ್ಮ ಬೂಕೆನಕೆರೆಯ ಮುಖ್ಯಮಂತ್ರಿಗಳಾದಂತ ಯಡಿಯೂರಪ್ಪನವರ ಒಂದು ನಾಯಕತ್ವದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಒಳ್ಳೆ ಕೆಲಸಗಳು ಆಗ್ಬೇಕಿತ್ತು. ಅದಕ್ಕೆ ನಮ್ಮ ಪ್ರತಿನಿಧಿ ಬೇಕಿತ್ತು. ಏನಾಗ್ಬೋದು ಅನ್ನೋಂಥ ಭಯವನ್ನು ಲೆಕ್ಕಿಸದೆ, ಚುನಾವಣೆಯಲ್ಲಿ ಏನಾಗ್ಬೋದು ಅನ್ನೋಂಥ ಯಾವ ಭಯ ಇಲ್ಲದೆ ಮಂಡ್ಯ ಜಿಲ್ಲೆಗೆ ಒಳ್ಳೇದಾಗಬೇಕು, ಮಂಡ್ಯ ಜಿಲ್ಲೆಯಿಂದ ಒಬ್ಬ ಪ್ರತಿನಿಧಿ ಬೇಕು, ಮಂಡ್ಯಕ್ಕೆ ಪ್ರತಿನಿಧಿಸಿ ಮಂಡ್ಯಗೆ ಸರ್ಕಾರದಿಂದ ಎಲ್ಲ ಜಿಲ್ಲೆಗೆ ಹೇಗೆ ನ್ಯಾಯ ಸಿಗುತ್ತೋ ಅದೇ ರೀತಿ ಮಂಡ್ಯ ಜಿಲ್ಲೆಗೂ ನ್ಯಾಯವನ್ನು ಸಿಗಬೇಕು ಅಂತ ಪಣವನ್ನು ತೊಟ್ಟು ರಾಜೀನಾಮೆಯನ್ನು ಕೊಟ್ಟು ಚುನಾವಣೆಯಲ್ಲಿ ನೀವೆಲ್ಲ ಆಶೀರ್ವಾದವನ್ನು ಮಾಡಿ ಅವ್ರನ್ನ ಗೆಲ್ಸ್ಕೊಟ್ರಿ. ಅವರನ್ನ ಮಂತ್ರಿ ಮಾಡಿ, ಯಡಿಯೂರಪ್ಪನವರು ಮಂತ್ರಿ ಮಾಡಿ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಜಲ್ ಜೀವನ್ ಮಿಷನ್ ಅಡಿಯಲ್ಲಿ 1,000 ಕೋಟಿ 3,000 ಕೋಟಿ ನಾರಾಯಣಗೌಡ್ರೆ 3,000 ಕೋಟಿ ಅಷ್ಟು ಹಣವನ್ನ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಕೆಲಸ ಮಾಡಿಸುವಂತದ್ದಾಗಿದೆ. ಇವತ್ತು ಪಾಂಡಪುರದ ಶುಗರ್ ಮಿಲ್ ಆಗಲಿ, ಈ ರೀತಿ ಹೇಳ್ತಾ ಹೋದ್ರೆ 100 ಕೆಲಸಗಳನ್ನ, ಎತ್ತು ನೀರಾವರಿ, ಲಿಫ್ಟ್ ಇರಿಗೇಷನ್, ಈ ರೀತಿ 10 ಕೆಲಸಗಳನ್ನ ತಗೊಳ್ಳುವಂತದ್ದಾಗಿದೆ. ಆದ್ಮೇಲೆ ಇನ್ನ ನಿಮ್ಮ ಹೆಚ್ಚಿನ ಸಮಯ ತಗೊಳ್ಳಲ್ಲ. ಆದ್ರೆ ಇವತ್ತು ಸರ್ಕಾರಿ ಆಸ್ಪತ್ರೆಗಳ ನಿರ್ವಹಣೆಯನ್ನು ಮಾಡೋದು ನೋಡಬೇಕು. ಗರ್ಭಿಣಿಯರು ಅಲ್ಲಿ ಹೆರಿಗೆಯನ್ನು ಮಾಡ್ಕೊಳ್ಳೋಣ ಅಂತ ಹೋದ್ರೆ ಆ ಬಾಣತಿಯರ ಬದುಕು ಅಥವಾ ಜೀವ ಉಳಿಯುತ್ತಾ ಇಲ್ವೋ ಅನ್ನುವಂಥ ಭಯದಲ್ಲಿ ಇವತ್ತು ಬಾಣತಿಯರ ಸಾವು ಇವತ್ತು 700-800 ಜನ ಬಾಣತಿಯರ ಸಾವಿಗೆ ಕಾರಣಕರ್ತರಾಗಿರುವಂತಹ ಸರ್ಕಾರ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಬಾಣತಿಯರ ಸಾವಿಗೂ ಕಾರಣಕರ್ತರಾಗಿದ್ದಾರೆ. ಇದ್ರ ಬಗ್ಗೆ ಮಾತಾಡಿ. ಇದಕ್ಕೆ ಕಾರಣಕರ್ತರಾಗಿರೋ ನಿಮಗೇನಾರು ಆತ್ಮ ಸಾಕ್ಷಿ ಇದೆಯಾ? ಬರೀ ಔಷಧಿಯಿಂದ ಕೊಂದ್ರಲ್ರಿ, ನೀವು ಕೊಟ್ಟಿದಂತ ಔಷಧಿಯಿಂದ
ಎಂತ ವಿಷ ಭರಿತವಾದಂತ ಔಷಧಿನ ಕೊಟ್ಟು ಒಂದು ಮಗುಗೆ ಜನ್ಮ ಕೊಟ್ಟಿರುವಂತ ತಾಯಿ ಅವಳ ಜೀವನ ತಗೊಂಡಿರುವಂತ ಸರ್ಕಾರ ಏನಾರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಇವತ್ತು ಜೀವ ತಗೊಳ್ಳುವಂತ ಸರ್ಕಾರ ಇದ್ರೆ ಕಾಂಗ್ರೆಸ್ ಸರ್ಕಾರ. ಅದಕ್ಕೂ ಸಹ ನೀವು ಉತ್ತರ ಕೇಳಿ, ಏನಾರು ಉತ್ತರ ಕೊಡ್ತಾರ? ಏನೂ ಇಲ್ಲ. ಬಂಡಿಗಿಟ್ಟಿದ್ದಾರೆ. ನೀವು ಬೇಕಾದ ಹೇಳಿ ಏನ್ ಮಾಡ್ಕೋತೀರಿ, ಏನ್ ಮಾಡ್ಕೋತೀರಾ ಅಂತ ಕೇಳ್ತಾರೆ. ಇವತ್ತು ಯಾರು ಏನ್ ಮಾಡ್ಕೊಳಕ್ಕಾಗಲ್ಲ ನಮಗೆ, ನಾವು ಆಡಿದ್ದೆ ಆಟ ಮಾಡಿದ್ದೆ ಪಾಠ ಅನ್ನೋಂಥ ದುರಂಕಾರದಲ್ಲಿ ಮೆರೀತಿದ್ದಾರೆ. ಇವತ್ತೆಲ್ಲ ಶಿಕ್ಷಣದಲ್ಲೂ ಇವತ್ತು ನಿಮ್ಮ ಮಕ್ಕಳು ನಿಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇವತ್ತೇನಾದ್ರು ಕಳಿಸುವಂತ ಪರಿಸ್ಥಿತಿಯಲ್ಲಿದೆಯಾ? ಇವತ್ತೇನು 33,000 ಕೋಟಿ ಖರ್ಚು ಮಾಡ್ತಾರೆ, 17,000 ಕೋಟಿ ಆರೋಗ್ಯಕ್ಕೆ ಖರ್ಚು ಮಾಡ್ತಾರೆ. ಹಾಗಾಗಿ ಇವೆಲ್ಲವನ್ನು ಮೈ ಮರೆತು ಇವತ್ತು ಅಹಂಕಾರದಲ್ಲಿ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯ ಪ್ರತಿನಿಧಿಗಳು ಅಂದ್ರೆ ಮಂಡ್ಯ ಜನ ಅಂದ್ರೇನೆ ತಮ್ಮ ಭಾವನೆಗಳನ್ನ ಬಹಳ ಬಲವಾಗಿ ಹೇಳುವಂತ ಜನ ಅಂದ್ರೆ ಮಂಡ್ಯ ಜನರು. ಆ ಮಂಡ್ಯ ಜನರು ಪ್ರತಿನಿಧಿಗಳಾದವ್ರಿಗೆ ಇವ್ರಿಗೇನಾದ್ರು ಗಂಡಸ್ತನ ಇಲ್ವಾ? ಇವರಿಗೆ ಗಂಡಸ್ತನ ಬಹಳ ಸ್ಪಷ್ಟವಾಗಿ ಹೇಳಕ್ಕಲ್ಲ. ನಮ್ಮ ಜಿಲ್ಲೆ ಹಿತ ಕಾಪಾಡಕ್ಕೆ ಜನ ನಮ್ಗೆ ಆಶೀರ್ವಾದ ಮಾಡಿ ಈ ಜನರು ಹಿತವನ್ನು ಕಾಪಾಡೋದು ನಮ್ಮ ಕರ್ತವ್ಯ ಅನ್ನುವಂತ ಆ ನಾಯಕತ್ವ ಗುಣ, ಆ ನಾಯಕತ್ವ, ಆ ಸ್ಪಷ್ಟತೆ ಇಲ್ಲದಂತ ಈ ಜನಪ್ರತಿನಿಧಿಗಳು ನಮ್ಮ ಮಂಡ್ಯ ಜಿಲ್ಲೆಗೆ ಅವಮಾನ. ಇಂಥವ್ರಿಗೆ ದಯವಿಟ್ಟು ನಿಮ್ಮೂರಿಗೆ ಬಂದಾಗೆಲ್ಲ ಕೇಳಿ, ಅವ್ರನ್ನ ನಿಮ್ಮೂರಿಗೆ ಬಂದಾಗ ಕೇಳಿ, ನೀವು ಸಹ ಮನೆ ಮನೆಯಲ್ಲಿ ಹೇಳಿ, ಈ ಸರ್ಕಾರ ಜನ ವಿರೋಧಿ ಸರ್ಕಾರ, ರೈತ ವಿರೋಧಿ ಸರ್ಕಾರ, ಯುವಕರು ವಿರೋಧಿ ಸರ್ಕಾರ, ಮಹಿಳೆಯರ ವಿರೋಧಿ ಸರ್ಕಾರ, ಬಾಂಟಿಯರ ಸಾವನ್ನು ತಗೊಳ್ತಿರುವಂತ ಸರ್ಕಾರ ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿ ಈ ಜನಾಕ್ರೋಶ ಯಾತ್ರೆ ಈ ಸರ್ಕಾರ ಇರೋವರೆಗೂ ಇದ್ದಿದ್ದು ಪ್ರತಿನಿತ್ಯ ಈ ಸರ್ಕಾರಕ್ಕೆ ತಮ್ಮ ಆಕ್ರೋಶವನ್ನ ಬಹಳ ಬಲವಾಗಿ ವ್ಯಕ್ತಪಡಿಸಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ಮೆಲ್ಲ ಸವಿನಯವಾಗಿ ಪ್ರಾರ್ಥನೆಯನ್ನ ಮಾಡಿ, ನಿಮ್ಮೆಲ್ಲರ ಸಹಕಾರ ಬೇಕು, ನಿಮ್ಮೆಲ್ಲರ ಬೆಂಬಲ ಬೇಕು, ನಿಮ್ಮ ಆಶೀರ್ವಾದ ಬೇಕು. ನೀವು ಹೋರಾಟದಲ್ಲಿ ಯಾವಾಗಲೂ ಭಾಗಿಗಳಾಗಿ ಅಂತ ತಿಳಿಸ್ತಾ ತಮಗೆ ಶುಭವನ್ನು ಕೋರ್ತೀನಿ. ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿಗೆ, ಬೆಲೆ ಏರಿಕೆಯನ್ನು ಮಾಡಿದಂತ ಕಾಂಗ್ರೆಸ್ ಸರ್ಕಾರಕ್ಕೆ. ನಮ್ಮ ಅಶ್ವಥ್ ನಾರಾಯಣ ಅವರು ಒಂದು ಜಬರ್ದಸ್ತ್ ಭಾಷಣ